ಸರ್ ನಮಸ್ಕಾರ. ನಮಸ್ತೆ ಸರ್, ಈಗ ನಿಮ್ಮದು ಈಗ ಮದುವೆ ಇದೆ ಅಲ್ವಾ? ಇನ್ನೊಂದು 6 ತಿಂಗಳಿಗೆ ಮದುವೆ ಇದೆಯಾ? 6 ತಿಂಗಳಿಗೆ ಮದುವೆ ಇದೆ. ಈಗ ಲಿಂಗ ಗಡಿಸ್ತನ ಪ್ರಾಬ್ಲಮ್ ಇತ್ತು, ಹೌದಲ್ಲ? ಟೈಮಿಂಗು ಜಾಸ್ತಿ ಆಗ್ತಿರಲಿಲ್ಲ, ಬೇಗ ಶೀಘ್ರ ಸ್ಖಲನ ಆಗ್ತಾ ಇತ್ತು. ಹಾಗಾಗಿ ಮದುವೆ ಮಾಡ್ಕೊಳ್ಳೋದಕ್ಕೆ ನಿಮಗೆ ಡೌಟ್ ಇತ್ತು, ಮಾಡ್ಕೊಂಡ್ಲೋ ಬೇಡ, ಕರೆಕ್ಟ್ ಅಲ್ಲ? ಹಾಗಾಗಿ ನಮ್ಮಲ್ಲಿ ಬಂದ್ರಿ ಟ್ರೀಟ್ಮೆಂಟ್ಗೆ. ಈಗ 1 ತಿಂಗಳು ಮೆಡಿಸಿನ್ ತಗೊಂಡಿದ್ದೀರಿ. ಈಗ ಹೇಗಿದ್ದೀರಿ? ಇಂಪ್ರೂವ್ಮೆಂಟ್ ಆಗಿದೆಯಾ? ಗಡಿಸುತನ ಇಂಪ್ರೂವ್ಮೆಂಟ್ ಆಗಿದೆ, ಟೈಮಿಂಗು ಇಂಪ್ರೂವ್ಮೆಂಟ್ ಆಗಿದೆ, ಎನರ್ಜಿ ಅಂತ ಫೀಲ್ ಆಗ್ತಾ ಇದೆಯಾ? ಆಕ್ಟಿವ್ ಇದೆಯಾ? ಹಾಗಾಗಿ ಮತ್ತೆ ಇನ್ನೊಂದ್ಸರಿ ತಗೊಳಕ್ ಬಂದ್ರಿ, ಕರೆಕ್ಟ್ ಅಲ್ಲ? ನೀವು ಧೈರ್ಯವಾಗಿ ಮದುವೆ ಆಗಬಹುದು. ಮ್ಯಾರಿಡ್ ಲೈಫಿಗೆ ಯಾವುದೇ ತೊಂದರೆ ಇಲ್ಲ, ಗೊತ್ತಾಯ್ತಲ್ಲ? ಇಂಪ್ರೂವ್ಮೆಂಟ್ ಅಂತ ಇದೆಯಲ್ಲ? ಸೈಡ್ ಎಫೆಕ್ಟ್ ನಮ್ಮ ಮೆಡಿಸಿನ್ ಏನಾರ? ನಿಜ ಹೇಳ್ತಾ ಇದ್ದೀರಾ? ಡಾಕ್ಟರ್ ಲಂಚ ಕೊಟ್ಟು ಕೇಳ್ತದಾರ? ಏನಿಲ್ಲಲ್ಲ, ಸತ್ಯ ತಾನೆ? ಖುಷಿ. ಆಕ್ಚುಲಿ ಮದುವೆ ತಯಾರಿ ಅಂದ್ರೆ ಇದು. ಬಟ್ಟೆ ತಗೊಳ್ಳೋದು, ಜ್ಯುವೆಲ್ಸ್ ತಗೊಳ್ಳೋದು, ಡೆಕೋರೇಷನ್ ಮಾಡಿಸೋದು ಮನೆಯನ್ನ, ಅದಲ್ಲ ಮದುವೆ ತಯಾರಿ. ಮದುವೆ ತಯಾರಿ ಅಂದ್ರೆ ಇದು. ಯುವಕರು ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ಮದುವೆ ಆದಮೇಲೆ ಇಬ್ಬರಲ್ಲೂ ಸತಿಪತಿಯರಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋದ್ರ ಬದಲು ಫಸ್ಟಿಗೆನೆ ಈ ಥರದ ವಾಜೀಕರಣ ಔಷಧಿ ಅಂತ ಹೇಳ್ತಾರೆ, ತಗೊಳ್ಳೋದ್ರಿಂದ ಭಿನ್ನಾಭಿಪ್ರಾಯ ಬರಲ್ಲ. ಕರೆಕ್ಟ್ ಅಲ್ಲ? ನಿಮಗಂತೂ ಖುಷಿ ಇದೆಯಾ? ಖುಷಿ ಇದೆ ಸರ್, ಆರಾಮಾಗಿ ತಗೋಬೋದು ಸರ್, ಸೈಡ್ ಎಫೆಕ್ಟ್ ಏನಿಲ್ಲ. ಥ್ಯಾಂಕ್ ಯು.